ನನಗೆ ಬೆಳಿಗ್ಗೆ 9:30 ಅಷ್ಟೊತ್ತಿಗೆ ಕೃಷ್ಣ, ನಾನು ಈಗ ತಾನೇ ನರಸಿಂಹರಾಯರನ್ನ ಯಾರನ್ನ ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಅಂತ ಕೇಳಿದೆ. ಕೃಷ್ಣ వాళ్ళు చేస్తామండి ಅಂತ ಹೇಳಿದ್ರು. చేస్తామయ్య ಅವ್ರು ಏಕವಚನದಲ್ಲಿ ಮಾತಾಡ್ತಿದ್ರು ನರಸಿಂಹರಾಯರು ವಿಜಯಭಾಸ್ಕರ್ನ. ಕೃಷ್ಣ వాళ్ళు చేస్తామయ్ಯ ಅಂತ ಹೇಳಿದ್ರು. ಆಮೇಲೆ 3 ಗಂಟೆ ಅಷ್ಟೊತ್ತಿಗೆ ವೀರಪ್ಪ ಮೊಯ್ಲಿಯವರನ್ನ ಮುಖ್ಯಮಂತ್ರಿ ಮಾಡಿದ್ರು ಅನ್ನೋ ಸುದ್ದಿ ಹೊರಗಡೆ ಬಂತು. ಹಾಗಾದ್ರೆ ತಾವು ವಿಧಾನಸಭೆಯ ಸ್ಪೀಕರ್ ಆದ್ರಿ 89ರಲ್ಲಿ ತಾವೇ ಹೇಳಿದ ಹಾಗೆ ವಿಧಾನಸಭೆಯ ಸ್ಪೀಕರ್ ಸ್ಥಾನವನ್ನ ಬಹುತೇಕ ಶಾಸಕರು ಒಪ್ಪೋದಿಲ್ಲ. ಇಲ್ಲ, ಈಗಲೂ ಕೂಡ ಕಳೆದ ಸರ್ಕಾರದಲ್ಲಿ ಗಮನಿಸಿದ್ವಿ ನಾವು. ಯಾಕೆ ಹಾಗೆ ಮಾಡ್ತಾರೆ ಮತ್ತು ತಾವು ಸ್ಪೀಕರ್ ಅದ್ರಲ್ಲ ಯಾಕೆ ಅನ್ನುವ ವಿಚಾರ ನಮ್ಮನ್ನು ಕಾಡುತ್ತೆ ಗುರುಗಳೇ. ಅದ್ರಲ್ಲೇನು ಅಧಿಕಾರ ಇಲ್ಲ, ಯಾರಿಗೂ ಅನುಕೂಲ ಮಾಡಿಕೊಡೋಕ್ಕಾಗೋದಿಲ್ಲ, ಮತ್ತಿತರ ವಗೈರೆ ಅಲ್ಲಿ ಏನು ಇಲ್ಲ. ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಒಂದೇ ದೊಡ್ಡಸ್ತಿಗೆ. ಆದರೆ ನನಗೆ ಏನೋ ಒಂದು ಆಸೆ ನನ್ನ ಮನದಾಳದಲ್ಲಿತ್ತು, ನಾನು ಸ್ಪೀಕರ್ ಆಗಬೇಕು ಯಾವತ್ತಾದರೂ ಹಾಗೆ ಅಂತೇಳಿ. ಸೊ ವೀರೇಂದ್ರ ಪಾಟೀಲ್ ನನಗೆ ಫೋನ್ ಮಾಡಿದಾಗ ರಾಜೀವ್ ಗಾಂಧಿಯವರು ನಿಮ್ಮನ್ನು ಸ್ಪೀಕರ್ ಮಾಡಲಿಕ್ಕೆ ಹೇಳಿದ್ದಾರೆ ಹಾಗೆ ಅಂಥೇಳಿ ನನಗೆ ಭಾಳ ಸಂತೋಷ ಆಯಿತು. ನನ್ನ ಫಾಲೋಯರ್ಸ್ಗೆ ಎಷ್ಟೊಂದು ನಿರಾಶೆ ಆಯಿತೋ ನಾನು ಮಂತ್ರಿ ಪದವಿ ತಪ್ಪಿದ್ರಿಂದ. ಆದರೆ ನನಗೆ ಬಹಳ ಮನಸ್ಸು ನಿರಾಳವಾಯಿತು. ಇನ್ನು ನನ್ನ ಜೀವನದ ಆಶೆಗಳಲ್ಲಿ ಒಂದು ಸ್ಪೀಕರ್ ಆಗ್ತಕ್ಕಂಥದ್ದು. ನಾನು ಭಾಳ ಸಂತೋಷದಿಂದ ಒಪ್ಕೊಂಡೆ ಇದನ್ನು. ಒಂದು ಪ್ರತೀತಿ ಇದೆ, ಹೌಸ್ ಆಫ್ ಕಾಮನ್ಸಲ್ಲಿ ಸ್ಪೀಕರ್ ಆಗ್ತಕ್ಕಂಥವರು ಒಲ್ಲದವರು. ಅದಕ್ಕೇ ದಿ ಲೀಡರ್ ಆಫ್ ದಿ ಹೌಸ್ ಆ್ಯಂಡ್ ದಿ ಲೀಡರ್ ಆಫ್ ದಿ ಅಪೋಸಿಷನ್ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾರೆ ಸ್ಪೀಕರ್ಗೆ ಕುರ್ಚಿ ಮೇಲೆ ಕೂರಿಸೋದಕ್ಕೆ. ಅದು ಹೌಸ್ ಆಫ್ ಕಾಮನ್ಸ್ನ ಪರಂಪರೆ ಇಂಗ್ಲೆಂಡ್ನಲ್ಲಿ. ಹಾಗೆ ಇಲ್ಲಿ ಮುಖ್ಯಮಂತ್ರಿಗಳು ನನ್ನ ಸ್ಥಾನದಿಂದ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಮತ್ತು ವಿರೋಧ ಪಕ್ಷದ ನಾಯಕರು ನನ್ನನ್ನು ಸ್ಪೀಕರ್ ಸ್ಥಾನದಲ್ಲಿ ಕೂರಿಸ್ತಕ್ಕಂಥದ್ದು ಒಂದು ಸಂಪ್ರದಾಯ ಇಲ್ಲೂ ನಡೆದುಕೊಂಡು ಬಂದಿದ್ದೆ. ಹಾಗೆಯೇ ವೀರೇಂದ್ರ ಪಾಟೀಲರು ಅಧ್ಯಕ್ಷರ ಮುಖ್ಯಮಂತ್ರಿಗಳಾಗಿದ್ದರು. ವಿರೋಧ ಪಕ್ಷದ ನಾಯಕರು ಇಬ್ಬರೂ ನನ್ನನ್ನು ಕರ್ಕೊಂಬಂದು ಕುರ್ಚಿ ಮೇಲೆ ಕೂರಿಸ್ತಾರೆ. ಆಗ ಭಾಳ ವೀರೇಂದ್ರ ಪಾಟೀಲರು ಭಾಳ ಸೊಗಸಾಗಿ ಮಾತನಾಡ್ತಾರೆ. ಅವ್ರು ಹೇಳೋದು ಒಂದು ಮಾತು, ಕೆಲವರು ಕುರ್ಚಿಗೆ ಹೆಚ್ಚು ಗೌರವ ತಂದು ಕೊಡ್ತಾರೆ, ನಿಮ್ಮನ್ನು ನಾವು ಇವತ್ತು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದರಿಂದ ನೀವು ಆ ಕುರ್ಚಿಗೆ ಗೌರವವನ್ನು ಹೆಚ್ಚು ಮಾಡಿದ್ದೀರಿ ಹಾಗೆ ಅಂಥೇಳಿ ವೀರೇಂದ್ರ ಪಾಟೀಲರು ಮಾತನಾಡ್ತಾರೆ. ಹಾಗೆ ನನ್ನ ಸ್ಪೀಕರ್ ಸ್ಥಾನದಲ್ಲಿ ಭಾಳ ಶಿಸ್ತನ್ನು ತಂದೆ. ಅದುವರೆಗೂ ಮೊಗಸಾಲೆಗಳಿರ್ತಾವಲ್ಲ, ವಿರೋಧ ಪಕ್ಷದ ಮೊಗಸಾಲೆ, ಆಡಳಿತ ಪಕ್ಷದ ಮೊಗಸಾಲೆ, ಅಲ್ಲಿ ಎಲ್ಲ ಯಾವ ಜನ ಬೇಕಾದರೂ ಬರ್ಬೋದಾಗಿತ್ತು. ಅದು ಒಂದು ಸಂತೆ, ಮಾರ್ಕೆಟ್, ಒಂದು ಜಾತ್ರೆ. ಸೊ ಆಗ ನಾನು ಕೆಲವು ನಿರ್ಬಂಧಗಳನ್ನು ಮಾಡಿದೆ. ಆ ನಿರ್ಬಂಧಗಳೇನು ಅಂತ ಹೇಳಿದರೆ, ಈ ಮೊಗಸಾಲಿಗೆ ಯಾರು ಬರಬಹುದು ಹಾಗೆ ಅಂಥೇಳಿ ಕೇವಲ ಅಕ್ರೆಡಿಟೆಡ್ ಪ್ರೆಸ್ ರೆಪ್ರೆಸೆಂಟೇಟಿವ್ಸ್ ಅಷ್ಟೇ, ಪ್ಲಸ್ ಫಾರ್ಮರ್ MLAs MLCs ಇವರು ಮಾತ್ರ ಮೊಗಸಾಲೆಗೆ ಬರಬೇಕು ಹಾಗೆ ಅಂತೇಳಿ. ಬಹಳ ಜನ ಸದಸ್ಯರು ಸದ್ಯ ನಮ್ಮನ್ನು ನಿರಾಳ ಮಾಡಿದ್ರೆ, ನೀವು ಗಂಭೀರವಾಗಿ ಕೂತ್ಕೊಂಡು ಕಾಫಿ ಕುಡಿತಾ ಆಲೋಚನೆ ಮಾಡಲಿಕ್ಕೆ ಏನು ಬೇಕೋ ವಾತಾವರಣ, ಅಂಥ ವಾತಾವರಣ ಸೃಷ್ಟಿ ಮಾಡಿದ್ದೀರಿ ಅಂಥೇಳಿ ಬಹಳ ಜನ ನನಗೆ ಕಾಂಪ್ಲಿಮೆಂಟ್ಸ್ ಮಾಡಿದ್ರು. ಅದು ಒಂದನ್ನ ಶಿಸ್ತಿನ ಚೌಕಟ್ಟಿನಲ್ಲಿ ಬರಬೇಕು. ಆ ಶಿಸ್ತಿನ ಚೌಕಟ್ಟಿನಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಿದೆ. ಪತ್ರಿಕಾ ಪ್ರತಿನಿಧಿಗಳಂತೂ ತುಂಬ ಖುಷಿಪಟ್ಟರು. ಯಾಕೆಂದರೆ ಮಂದಿ ಮಾಗದರೆ ಯಾರು ಇರುವುದಿಲ್ಲ ಅಲ್ಲಿ, ನೇರವಾಗಿ MLA MLCಗಳ ಸಂಪರ್ಕ ಅವ್ರಿಗೆ ಆಗ್ತದೆ ಹಾಗೆ ಅಂಥೇಳಿ. ಹೀಗೆ ಕೆಲವು ನಿರ್ಬಂಧಗಳು. ಮತ್ತು ವಿಧಾನಸಭೆಯಲ್ಲಿಯೂ ಕೂಡ ಕೆಲವರು ಅನ್ರೂಲಿ ಮೆಂಬರ್ಗಳಿರ್ತಿದ್ರು, ಅವ್ರನ್ನೆಲ್ಲ ಹತೋಟಿಗೆ ತಂದೆ.
ಉದಾಹರಣೆಗೆ ನಮ್ಮ ಜಿಲ್ಲೆಯವರಾದಂಥ ಎಲ್ಲರೂ ಶಿವರಾಮೇಗೌಡರು ಒಬ್ಬರು ಮೆಂಬರ್ ಆಗಿದ್ದರು. ಎಲ್ಲ ಮಾತೆತ್ತರ ನಿಂತ್ಕೊಳ್ಳೋರು ಪಾಯಿಂಟ್ ಆಫ್ ಆರ್ಡರ್ ಅಂಥೇಳಿ ಅವ್ರನ್ನೆಲ್ಲ ನಿಯಂತ್ರಣದಲ್ಲಿಟ್ಟು ನಾನು ಇನ್ನೂ ಹಲವಾರು ಸದಸ್ಯರು, ಅವರೊಬ್ಬರೇ ಅಲ್ಲ, ಒಂದು ಹೆಸರೇ ಹೇಳಿದೆ ಅಷ್ಟೇ. ಅದಾದರೆ ನನಗೆ ಭಾಳ ಆತ್ಮೀಯವಾಗಿದ್ದಂಥವರು ಶಿವರಾಮೇಗೌಡರು. ಅದಕ್ಕೆ ನಾನು ಹೆಚ್ಚು ಲಿಬರ್ಟಿ ಅವ್ರ ವಿಚಾರದಲ್ಲಿ ತೆಗೆದುಕೊಳ್ಬೋದಾಗಿ. ವಿಧಾನಸಭೆ ಸ್ಪೀಕರ್ ಅವರು ವಿಧಾನಮಂಡಲದ ಸಿಬ್ಬಂದಿಯ ಮೇಲ್ವಿಚಾರಕರು, ವಿಧಾನಮಂಡಲದ ಲೆಜಿಸ್ಲೇಚರ್ ಸಚಿವಾಲಯ ಅದಕ್ಕೆ ಸ್ಪೀಕರ್ ಇಸ್ ದಿ ಹೆಡ್ ಆಫ್ ದಿ ಸಚಿವಾಲಯ. ಅಲ್ಲಿ ಸಚಿವಾಲಯದ ಸಿಬ್ಬಂದಿಗಳೆಲ್ಲ ಅವರ ಕೈ ಕೆಳಗೆ ವಿಧಾನಸಭಾ ಅಧಿವೇಶನಗಳನ್ನು ಮಾಡ್ತಕ್ಕಂಥದ್ದು, ಕಮಿಟಿಗಳಿಗೆ ನೆರವು ಕೊಡ್ತಕ್ಕಂಥದ್ದು. ಭಾಳ ಕಮಿಟಿಗಳಿರ್ತವೆ. ಕಮಿಟಿ ಆನ್ ಪಬ್ಲಿಕ್ ಅಕೌಂಟ್ಸ್, ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ಹೌಸ್ ಕಮಿಟಿ, ಪ್ರಿವಿಲೇಜಸ್ ಕಮಿಟಿ, ಇವುಗಳೆಲ್ಲ ಇರ್ತವೆ. ಅವುಗಳ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ತಕ್ಕಂಥದ್ದು ಸ್ಪೀಕರ್ ಅವ್ರಿಗೆ ಸೇರಿರ್ತಕ್ಕಂಥ ಒಂದು ಜವಾಬ್ದಾರಿ. ಇಡೀ ಒಟ್ಟು ಕಲಾಪ ಸುಸೂತ್ರವಾಗಿ ನಡೆಸುವುದು ಅವ್ರ ಜವಾಬ್ದಾರಿ. ಹೌದು, ಅದರಲ್ಲೇನು ತೊಂದರೆ ಇರಲಿಲ್ಲ. ಯಾಕೆಂದರೆ ನಾನು ನಿಷ್ಪಕ್ಷಪಾತವಾಗಿ ನಾನು ವಿರೋಧ ಮತ್ತು ಆಡಳಿತ ಪಕ್ಷದ ಸದಸ್ಯರ ಮಧ್ಯೆ ನಾನು ನಿಷ್ಪಕ್ಷಪಾತವನ್ನು ನಾನು ಎತ್ತಿ ಹಿಡಿದೆ. ಆದ್ದರಿಂದ ಎಲ್ಲರಿಗೂ ಕೂಡ ನನ್ನ ಬಗ್ಗೆ ಗೌರವ ಇತ್ತು. ಆದ್ದರಿಂದ ನನ್ನ ಕೆಲಸ ಸುಲಲಿತವಾಗಿ. ಸ್ಪೀಕರ್ ಅವರು ಒಂದು ಪಕ್ಷದಿಂದ ಬಂದಿದ್ದರೂ ಕೂಡ ಅವರು ನಿಷ್ಪಕ್ಷಪಾತವಾಗಿ ಇರಬೇಕಾದದ್ದು ಬಹಳ ಪ್ರಮುಖವಾದ ಅಂಶ. ಹೌದು. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಮೆಂಬರು. ಆದರೆ ವಿಧಾನಸಭಾ ಅಧ್ಯಕ್ಷನಾದ ಮೇಲೆ ನಾನು ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ಗಳಿಗೆ ಹೋಗ್ತಾ ಇರಲಿಲ್ಲ. ಯಾವ ರಾಜಕೀಯ ಪಕ್ಷಗಳ ಸಭೆಗಳಿಗೂ ನಾನು ಹೋಗ್ತಾ ಇರಲಿಲ್ಲ. ಸೊ ಆ ಒಂದು ಮಾನದಂಡವನ್ನು ನಾನು ಆಧರಿಸಿ ಸ್ಪೀಕರ್ ಹುದ್ದೆಯನ್ನು ನಿರ್ವಹಿಸಿದೆ. ನಾನು ಸ್ಪೀಕರ್ ಆಗಿದ್ದಂಥ ವೇಳೆಯಲ್ಲಿ ಒಂದು ಕ್ಲಿಷ್ಟದಾಯಕವಾದಂಥ ಚರ್ಚೆ ನಡೀತು. ಅದು ರಾಮಕೃಷ್ಣ ಹೆಗಡೆ ಅವರಿಗೆ ಸಂಬಂಧಪಟ್ಟ ಹಾಗೆ ಟೆಲಿಫೋನ್ ಕದ್ದಾಲಿಕೆ ವಿಚಾರ. ರಾಮಕೃಷ್ಣ ಹೆಗಡೆಯವರು ವಿರೋಧ ಪಕ್ಷದಲ್ಲಿದ್ದರು, ಅಸೆಂಬ್ಲಿ ಮೆಂಬರ್ ಆಗಿದ್ದರು. ವೀರೇಂದ್ರ ಪಾಟೀಲರು ರಾಮಕೃಷ್ಣ ಹೆಗಡೆಯವರು ಭಾಳ ಜೊತೆಯಲ್ಲೇ ಇದ್ದರೂ ಕೂಡ ಅವರು ಚಿಕ್ಕಮಗಳೂರು ಚುನಾವಣೆ, ಲೋಕಸಭಾ ಚುನಾವಣೆ ಆದಮೇಲೆ ವೀರೇಂದ್ರ ಪಾಟೀಲರು ಕಾಂಗ್ರೆಸ್ ಪಾರ್ಟಿ ಸೇರಿದ್ರು. ಕಾಂಗ್ರೆಸ್ ಪಾರ್ಟಿ ಸೇರಿದ ಮೇಲೆ ಅವರನ್ನು ಇಂದಿರಾ ಗಾಂಧಿಯವರು ತಮ್ಮ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡ್ರು. ಸೊ ರಾಮಕೃಷ್ಣ ಹೆಗಡೆಯವರು ವಿರೋಧ ಪಕ್ಷದಲ್ಲಿ ಉಳಿದ್ರು. ಅವರಿಬ್ಬರಿಗೂ ಒಂದು ಕಾಲದಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಅವರನ್ನು ಲವಕುಶ ಅಂತ ಕರಿತಾ ಇದ್ರು. ವೀರೇಂದ್ರ ಪಾಟೀಲ್, ರಾಮಕೃಷ್ಣ ಹೆಗಡೆ ಅಷ್ಟು ಅನ್ಯೋನ್ಯವಾಗಿ ಇದ್ದಂಥ ಜೀವಗಳು ಅವು. ಈಗ ವಿರುದ್ಧವಾಗಿ ಅವರು ಆಡಳಿತ ನಡೆಸಬೇಕಾಗಿ ಬರುತ್ತೆ. ಇವರು ವಿರೋಧ ಪಕ್ಷದಲ್ಲಿ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಟೆಲಿಫೋನ್ ಕದ್ದಾಲಿಕೆ ಪ್ರಕರಣದಲ್ಲಿ ಚರ್ಚೆ ಆಗಬೇಕು ಅಂಥೇಳಿ ಯಾರ್ಯಾರೋ ಕೆಲವು ಸದಸ್ಯರು ಸೂಚನೆಗಳನ್ನು ಕೊಟ್ಟಿದ್ದರು. ನಾನು ಆ ಸೂಚನೆಯನ್ನು ಒಪ್ಪಿ ಒಂದು ಕಾಲವನ್ನು ನಿರ್ಣಯ ಮಾಡಿದೆ. ನಿರ್ಣಯ ಮಾಡಿ ಆ ದಿವಸ ಟೆಲಿಫೋನ್ ಕದ್ದಾಲಿಕೆ ವಿಚಾರ ಚರ್ಚೆಗೆ ವೀರೇಂದ್ರ ಪಾಟೀಲ್ರವರು ಒಂದು ಉದ್ದಾಮವಾದಂಥ ಭಾಷಣ ಮಾಡಿದ್ರು. ನಾನು ಅದನ್ನು ಬಹಳ ಮೆಚ್ಚಿ ಅವರಿಗೆ ಒಂದು ಚೀಟಿ ಕಳಿಸಿದೆ. ಅವರ ಭಾಷಣ ಆದಮೇಲೆ ಬಹಳ ಚೆನ್ನಾಗಿ ವಿಚಾರವನ್ನು ಪ್ರಸ್ತಾಪನೆ ಮಾಡಿದ್ದೀರಿ, ಅಭಿನಂದನೆಗಳು ಹಾಗೆ ಅಂಥೇಳಿ ನಾನು ಸ್ಪೀಕರ್ ಸ್ಥಾನದಿಂದ. ಆನಂತರ ರಾಮಕೃಷ್ಣ ಹೆಗಡೆಯವರ ಟರ್ನ್ ಏನು ಅಂದರೆ ಅವರು ಡಿಫೆಂಡ್ ಮಾಡ್ಕೋಬೇಕು, ನಾನು ಮಾಡಲಿಲ್ಲ ಹಾಗೆ ಅಂಥೇಳಿ. ಹೀಗೆ ಸ್ವಲ್ಪ ತೀವ್ರತರವಾದಂಥ ಭಿನ್ನ ಭಿನ್ನ ಅಭಿಪ್ರಾಯಗಳು ವ್ಯಕ್ತಪಡಿಸಿದವು. ಒಂದು ಕಾಲದಲ್ಲಿ ಸದನದಲ್ಲಿ ದೊಡ್ಡ ಗಲಭೆ ಉಂಟಾಯಿತು. ಆಗ ನಾನು ಅತ್ಯಂತ ನಿಷ್ಠೂರವಾಗಿ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಸದನದ ಗಾಂಭೀರ್ಯವನ್ನು ಕಾಪಾಡಿ ಅಂತ ಹೇಳಿದೆ. ಆನಂತರ ಮುಖ್ಯಮಂತ್ರಿಯವರು ಏನೋ ಹೇಳೋದಕ್ಕೆ ಬಂದರು. ನಾನು ಹೇಳಿದೆ, ಮಿಸ್ಟರ್ ಚೀಫ್ ಮಿನಿಸ್ಟರ್ ಪ್ಲೀಸ್ ಸಿಟ್ ಡೌನ್ ಹಾಗೆ ಅಂಥೇಳಿ. ಸೊ ಅದು ಇಡೀ ಸದನದಲ್ಲಿ ಮುಖ್ಯಮಂತ್ರಿಯನ್ನೇ ಸ್ಪೀಕರ್ ಪ್ಲೀಸ್ ಸಿಟ್ ಡೌನ್ ಅಂತ ಹೇಳಿದ್ರು ಅಂತಕ್ಕಂಥದ್ದು ನನ್ನ
ದೊಡ್ಡಸ್ಗೆ ಜಾಸ್ತಿ ಆಯಿತು. ಆದರೆ ನಾನು ಹಂಗಂದು ಒಳ್ಳೆಯದೋ ಸರಿಯೋ ತಪ್ಪೋ ಅಂತಕ್ಕಂಥ ಒಂದು ಪಶ್ಚಾತ್ತಾಪ ನನ್ನಲ್ಲಿ ಪ್ರಾರಂಭವಾಯಿತು. ಯಾಕೆಂತ ಹೇಳಿದರೆ ಬಹಳ ದೊಡ್ಡ ಕಾಂಗ್ರೆಸ್ ಮುಖಂಡರು ವೀರೇಂದ್ರ ಪಾಟೀಲ್ರವರು. ಆದ್ದರಿಂದ ಆದರೆ ಸ್ಪೀಕರ್ ಸ್ಥಾನದ ಗುರುತರವಾದಂಥ ಜವಾಬ್ದಾರಿಯನ್ನು ನಾನು ಹೇಗೆ ನಿರ್ವಹಿಸಿದೆ ಅನ್ನುವುದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಅಂದರೆ ಸದನದ ಗಾಂಭೀರ್ಯವನ್ನು ಭಾಳ ಚೆನ್ನಾಗಿ ಕಾಪಾಡ್ಕೋಬೇಕು. ಈಗ ನಾವು ನೋಡ್ತೀವಿ ಬಾವಿಗೆ ಇಳಿದು ಪ್ರತಿಭಟಿಸೋದು, ಬಾವಿಗೆ ಇಳಿತಾರೆ. ಆಗಲೂ ಬಾವಿಗೆ ಇಳಿತಿದ್ರು ಕೆಲವರು ವಿರೋಧ ಪಕ್ಷದವರು. ಆದರೆ ಮ್ಯಾನೇಜ್ ಮಾಡ್ತಾಯಿದ್ರು. ಅವ್ರನ್ನ ನನ್ನ ಚೇಂಬರ್ಗೆ ಕರೆದು ಅವ್ರ ಮನವೊಲಿಸಿ, ಆಡಳಿತ ಪಕ್ಷದವ್ರನ್ನು ಕರೆಸಿ ಅವರಲ್ಲಿ ಒಂದು ಒಪ್ಪಂದವನ್ನು ಮಾಡಿ ಮತ್ತೆ ಕೆಲಸ ಕಾರ್ಯಗಳು ಮಾಮೂಲಿಯಂತೆ ನಡೆಸ್ಕೊಂಡು ಹೋಗು ಎಫರ್ಟ್ ಮಾಡಿದೆ. ಮತ್ತು ಸದನದಲ್ಲಿ ಸ್ವಪ್ರತಿಷ್ಠೆ ಮರಿಬಾರ್ದು. ಅದು ಜನಸಾಮಾನ್ಯರ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಅಂತ ಸೇರಿರ್ತಾರೆ. ಅವೆರಡೂ ಹಾಸು ಹೊಕ್ಕಾಗಿರ್ತವೆ. ಸ್ವಪ್ರತಿಷ್ಠೆ ಮತ್ತು ಸಾರ್ವಜನಿಕರ ಅಹವಾಲುಗಳು ಇವುಗಳೆಲ್ಲವೂ ಕೂಡ ಅಲ್ಲಿ ಎಲ್ಲಿ ಮರ್ಜ್ ಆಗ್ತೇವೆ, ಎಲ್ಲಿ ಬೇರೆ ಬೇರೆ ಆಗ್ತೇವೆ ಅನ್ನೋದು ಗೊತ್ತಾಗೋದಿಲ್ಲ. ನಾನೇ ವಿರೋಧ ಪಕ್ಷದಲ್ಲಿದ್ದಾಗ ಎಸ್ ಶಿವಪ್ಪನವರು ನಮ್ಮ ನಾಯಕರಾಗಿದ್ದರು. ಅವರು ಕಾಂತರಾಜ್ಪುರದಿಂದ ಪ್ರಜಾಪ್ರತಿನಿಧಿ ಸಭೆಯಲ್ಲಿಯೂ ಸದಸ್ಯರಾಗಿದ್ದರು. ಅವರು ನಮ್ಮ ತಂದೆಯವ್ರ ಜೊತೆಯಲ್ಲಿ. ಆಮೇಲೆ 1962ನೇ ಇಸ್ವಿಲಿ ಅವರು ಕಾಂತರಾಜ್ಪುರದಿಂದ ಚುನಾವಣೆ ಆದರು. ಅವ್ರನ್ನ ನಾವು ನಮ್ಮ ಲೀಡರ್ ಹಾಗೆ ಅಂಥೇಳಿ ಅವರನ್ನು ನೇಮಿಸ್ಕೊಂಡಿದ್ದು. ಅವರು ಭಾಳ ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾಯಿದ್ರು. ಎಷ್ಟು ವರ್ಷ ಸ್ಪೀಕರ್ ಆಗಿದ್ರಿ ತಾವು? 3 ವರ್ಷ ಅಂತ ಕಾಣುತ್ತೆ. 3 ವರ್ಷ ಸ್ಪೀಕರ್ ಆದಮೇಲೆ ಆಗ ಇಲ್ಲಿ ಬದಲಾವಣೆಗಳಾಯಿತು. ವೀರೇಂದ್ರ ಪಾಟೀಲ್ರು ಅನಾರೋಗ್ಯ ಆಯಿತು. ರಾಜೀವ್ ಗಾಂಧಿಯವರು ಬೆಂಗಳೂರಿಗೆ ಬಂದಿದ್ದರು. ಇಲ್ಲಿ ರಾಮನಗರ, ಚನ್ನಪಟ್ಟಣ ಇಲ್ಲಿ ಸ್ವಲ್ಪ ಕಮ್ಯುನಲ್ ಘರ್ಷಣೆಗಳು ಆಗಿದ್ದು. ಅದರಿಂದ ರಾಜೀವ್ ಗಾಂಧಿಯವರು ಖುದ್ದು ನಾನೇ ಬಂದು ಪರಿಶೀಲನೆ ಮಾಡ್ತೀನಿ ಅಂಥೇಳಿ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದು ರಾಮನಗರ, ಚನ್ನಪಟ್ಟಣ ಇಲ್ಲೆಲ್ಲ ಹೋಗಿ ಅಲ್ಲಿ ಮುಖಂಡರುಗಳು, ಮುಸ್ಲಿಂ ಮುಖಂಡರು, ಹಿಂದೂ ಮುಖಂಡರು ಮತ್ತಿತರರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಅನಂತರ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದು ವೀರೇಂದ್ರ ಪಾಟೀಲ್ರನ್ನ ನೋಡಲಿಕ್ಕೆ ಹೋದರು. ಆದರೆ ವೀರೇಂದ್ರ ಪಾಟೀಲ್ರಿಗೆ ಅಷ್ಟೊತ್ತಿಗೆ ಪಾರ್ಶ್ವವಾಯು ಹೊಡೆದಿರ್ತದೆ, ಪ್ಯಾರಾಲಿಸಿಸ್. ಸೊ ಶರೀರದ ಅರ್ಧ ಭಾಗ ಅವರು ಪಾರ್ಶ್ವವಾಯು ಪೀಡಿತರಾಗಿ ಮನೆಯಲ್ಲೇ ಇರ್ತಾರೆ. ಅವರು ಮಾತನಾಡ್ತಕ್ಕಂಥದ್ದು ಕೂಡ ಅಷ್ಟು ಸ್ಪಷ್ಟವಾಗ್ತಿರಲಿಲ್ಲ. ಆಗ ರಾಜೀವ್ ಗಾಂಧಿಯವರು ಅವರ ಪರಿಸ್ಥಿತಿಯನ್ನು ನೋಡಿ ಹೊರಗೆ ಹೋದ ಮೇಲೆ ವೀರೇಂದ್ರ ಪಾಟೀಲ್ರಿಗೆ ಹುಷಾರಿಲ್ಲ, ಆದ್ದರಿಂದ ಬದಲಿ ವ್ಯವಸ್ಥೆ ನಾವು ಮಾಡಬೇಕಾಗುತ್ತೆ ಅಂಥೇಳಿ ಹೊರಟೋದ್ರು. ಸೊ ಇದು ವೀರೇಂದ್ರ ಪಾಟೀಲ್ರಿಗೆ ಬಹಳ ಬೇಜಾರಾಯಿತು. ನನಗೇ ಹೇಳ್ಬೋದಾಗಿತ್ತು. ಅವರು ಹೊರಗೆ ಹೋಗಿ ಪ್ರೆಸ್ನವ್ರಿಗೆ ಹೇಳ್ತಕ್ಕಂಥದ್ದು ಸರಿಯಲ್ಲ ಹಾಗೆ ಅಂಥೇಳಿ ಅವರು ಇದು ಮಾಡಿದ್ರು. ಆದರೆ ವೀರೇಂದ್ರ ಪಾಟೀಲ್ರಿಗೆ ತೀವ್ರ ಅಸ್ವಸ್ಥರಾಗಿದ್ದರು. ಅದರಿಂದ ಬದಲಿ ವ್ಯವಸ್ಥೆ ಲಾಜಿಕಲಿ ಆಗಬೇಕಾಗಿತ್ತು. ಆಗ ಬಂಗಾರಪ್ಪನವ್ರನ್ನ ರಾಜೀವ್ ಗಾಂಧಿಯವರು ಮುಖ್ಯಮಂತ್ರಿಯಾಗಿ ಇಲ್ಲಿ ನೇಮಿಸ್ತಾರೆ. ಅವರನ್ನು ಕಾಂಗ್ರೆಸ್ ಪಕ್ಷ ಯುನಾನಿಮಸ್ ಆಗಿ ಎಲೆಕ್ಟ್ ಮಾಡ್ತದೆ ಲೀಡರ್ ಆಗಿ. ಅವರು ಮುಖ್ಯಮಂತ್ರಿ ಆಗಿದ್ರು. ಅದಕ್ಕೆ ಮೊದಲು ಸಚಿವರಾಗಿದ್ದರು ಅವರು ವೀರೇಂದ್ರ ಪಾಟೀಲ್ ಸರ್ಕಾರ. ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಯಾವುದೋ ಪೋರ್ಟ್ಫೋಲಿಯೋ ಸಚಿವರಾಗಿದ್ದರು. ಆದ್ದರಿಂದ ಅವರನ್ನ ನೇಮಕ ಮಾಡಿದ್ರು. ಅವರು 2 ವರ್ಷಗಳ ಕಾಲ ಹೇಗೋ ಈ ಸರ್ಕಾರವನ್ನು ನಡೆಸಿದ್ರು. ಇನ್ನು ಅದರ ವಿಮರ್ಶೆಗೆ ನಾನು ಹೋಗೋದಿಲ್ಲ ಇನ್ನು. ಅದಾದ ನಂತರ ಅವರನ್ನ ತೆಗಿಬೇಕಾದಂಥ ಪ್ರಸಂಗ ಬಂತು. ಈ ಕಂಪ್ಯೂಟರ್ ಕೊಳ್ಳುವ ಹಗರಣದಲ್ಲಿ ಅವರು ಭ್ರಷ್ಟಾಚಾರ ಮಾಡಿದ್ರು ಅನ್ನತಕ್ಕಂಥ ಆಪಾದನೆ ಅವರ ಮೇಲೆ ಬಂತು. ಸೊ ಅದನ್ನು ಹೈಕಮಾಂಡ್ ಬಹಳ ತೀವ್ರವಾಗಿ ಗಮನಿಸಿ ರಾಜೀವ್ ಗಾಂಧಿಯವರು ನೀವು ರಾಜೀನಾಮೆ ಕೊಡಿ ಅಂತೇಳಿ ಹೇಳಿ ಕಳಿಸ್ತಾರೆ. ಆದರೆ ಅವರು ನಾನು ರಾಜೀನಾಮೆ ಕೊಡೋದಿಲ್ಲ ಹಾಗೆ ಅಂಥೇಳಿ ಸ್ವಲ್ಪ
ಹಠ ಹಿಡಿತಾರೆ. ಆದರೆ ಅಂತಿಮವಾಗಿ ಅವರು ರಾಜೀನಾಮೆ ಕೊಡ್ತಾರೆ. ಆಗ ಮುಂದೆ ಮುಖ್ಯಮಂತ್ರಿ ಯಾರನ್ನು ಮಾಡಬೇಕು ಅನ್ನುವುದರ ಬಗ್ಗೆ ಅಲ್ಲಲ್ಲಿ ಮಾತುಕತೆಗಳು ನಡೀತಾ ಇತ್ತು. ಬಂಗಾರಪ್ಪನವ್ರನ್ನ ತೆಗಿತಾರೆ ಅಂತಕ್ಕಂಥದ್ದು 1-2-3 ತಿಂಗಳ ಹಿಂದಿನಿಂದಲೇ ಪ್ರಸ್ತಾಪ ಆಗ್ತಾಯಿತ್ತು. ಆಗಲೇ ಜೊತೆಗೆ ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಹುತೇಕ ಶಾಸನಸಭಾ ಸದಸ್ಯರು ನಾನು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಅವರ ನಿಲುವಾಗಿತ್ತು. ಯಾಕೆಂದರೆ ಅಷ್ಟು ಜನಾನುರಾಗಿಯಾಗಿ ನಾನು ಹೊರಹೊಮ್ಮಿದ್ದೆ. ಆದ್ದರಿಂದ ನನ್ನ ಜೊತೆಯಲ್ಲಿ ಬಹಳ ಜನ ಸದಸ್ಯರುಗಳು ನನ್ನ ಜೊತೆಯಲ್ಲಿ ಬಹಳ ಹತ್ತಿರದ ಸಂಬಂಧವನ್ನು ಇಟ್ಕೊಂಡಿದ್ರು. ಆಗ ಮೇಲಿನಿಂದ ಇವರು ಬಂದರು, ವೀಕ್ಷಕರು. ಆ ವೀಕ್ಷಕರಲ್ಲಿ 3 ಜನ ಬಂದಿದ್ದರು. ಈಗ ಅವರ ಹೆಸರುಗಳು ಮರ್ತೋಗಿದೆ ನನಗೆ. ಅವರು ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿದ್ರು, ಯಾರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ನನಗೆ ಬಂದ ವರ್ತಮಾನದ ಪ್ರಕಾರ ಬಹುತೇಕ ಮಂದಿ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನತಕ್ಕಂಥ ನಿಲುವಿಗೆ ಬಂದಿದ್ದರು. ಅದನ್ನು ಈ ವೀಕ್ಷಕರ ಮುಂದೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಇದು ದೆಹಲಿಗೆ ಹೋಯಿತು. ಚೆಂಡು ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ಹೋಯಿತು. ಇವತ್ತು ಶಾಸನಸಭಾ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ನೂತನ ನಾಯಕನ ಹೆಸರನ್ನು ಅನೌನ್ಸ್ ಮಾಡಬೇಕು. ಮಧ್ಯಾಹ್ನ 2 ಗಂಟೆಗೆ ಮೀಟಿಂಗು. ನನಗೆ ಬೆಳಿಗ್ಗೆ 9:30 ಅಷ್ಟೊತ್ತಿಗೆ ಆಗ PB ನರಸಿಂಹರಾಯರು ನಮ್ಮ ಪ್ರಧಾನಮಂತ್ರಿ ಆಗಿದ್ದರು. ಸೊ ವಿಜಯಭಾಸ್ಕರ್ ರೆಡ್ಡಿ ಅಂಥೇಳಿ ಆಂಧ್ರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ನರಸಿಂಹರಾಯರಾದ ಮೇಲೆ ಬ್ರಹ್ಮಾನಂದ ರೆಡ್ಡಿ, ಆನಂತರ ವಿಜಯಭಾಸ್ಕರ್ ರೆಡ್ಡಿಯವರು ಮುಖ್ಯಮಂತ್ರಿಗಳಾಗಿದ್ದರು. ಈಗ ಕೇಂದ್ರದಲ್ಲಿ ಅವರು ಮಂತ್ರಿ ಆಗಿದ್ದರು ನರಸಿಂಹರಾಯರ ಕ್ಯಾಬಿನೆಟ್. ಸೊ ಅವರು ನನಗೆ ಫೋನ್ ಮಾಡಿದ್ರು, ವಿಜಯಭಾಸ್ಕರ್ ರೆಡ್ಡಿಯವರು ಬೆಳಿಗ್ಗೆ 9:00 ಗಂಟೆಗೆ, ಕೃಷ್ಣ, ನಾನು ಈಗ ತಾನೇ ನರಸಿಂಹರಾಯರನ್ನ ಯಾವುದೋ ಬೇರೆ ವಿಚಾರಕ್ಕೆ ಹೋಗಿದ್ದೆ. ಆಮೇಲೆ ಬರುವಾಗ ಯಾರನ್ನ ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಅಂತ ಕೇಳಿದೆ. ಅದು ಅವ್ರು ಹೇಳಿದ್ರು, ಕೃಷ್ಣವಾಳ್ చేస్తామండి ಅಂತ ಹೇಳಿದ್ರು. చేస్తామయ్య ಅವ್ರು ಏಕವಚನದಲ್ಲಿ ಮಾತಾಡ್ತಿದ್ರು ನರಸಿಂಹರಾಯರು ವಿಜಯಭಾಸ್ಕರ್ನ. ಕೃಷ್ಣವಾಳ್ చేస్తామయ్య ಅಂತ ಹೇಳಿದ್ರು. ಸೊ ಅದರಿಂದ ಯಾರಿಗೂ ಹೇಳಬೇಡ, ನೀನು ಮುಖ್ಯಮಂತ್ರಿ ಆಗ್ತಿ, ಕಂಗ್ರ್ಯಾಚುಲೇಷನ್ಸ್ ಹಂಗೆ ಅಂತ ಹೇಳಿದ್ರು. ಅದಾದ ನಂತರ ಸುಮಾರು 11:30 ಗಂಟೆಗೆ ವಿದ್ಯಾಚರಣ್ ಶುಕ್ಲಾ ಅಂಥೇಳಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಅವರು ನನಗೆ ಫೋನ್ ಮಾಡಿದ್ರು. ನಾನು ಈಗ ತಾನೇ ಪ್ರೈಮ್ ಮಿನಿಸ್ಟರ್ನ ಯಾವುದೋ ಬೇರೆ ವಿಚಾರಕ್ಕೆ ನೋಡಿದೆ. ನನಗೂ ವಿದ್ಯಾಚರಣ್ ಶುಕ್ಲಾ ಅವ್ರಿಗೂ ಭಾಳ ಹತ್ತಿರದ ಸಂಬಂಧ ಇತ್ತು. ನಾನು ಡೆಲ್ಲಿಗೆ ಹೋದಾಗೆಲ್ಲ ಅವ್ರನ್ನ ನೋಡ್ತಾ ಇದ್ದೆ. ಅವ್ರಿಗೂ ನನ್ನ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇತ್ತು. ಆಗ ಕೇಳಿದೆ, ಯಾರನ್ನು ಮಾಡ್ತಾಯಿದ್ದೀರಿ ಕರ್ನಾಟಕದಲ್ಲಿ ಅಂತ. ಆಗ ನರಸಿಂಹರಾಯರು ಹೇಳಿದ್ರು, ಕೃಷ್ಣ ಅವ್ರನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಗೋಯಿಂಗ್ ಟು ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹಾಗೆ ಅಂಥೇಳಿ ಅವರು ಟೆಲಿಫೋನ್ ಇಟ್ಟರು. ನಾನು ನಮ್ಮ ಮನೆಯಲ್ಲೇ ಕೂತಿದ್ದೆ. ಸ್ಪೀಕರು ಎಲ್ಲೂ ಹೋಗೋಂಗಿಲ್ವಲ್ಲ ನಾವು, ಯಾರ ಜೊತೆಲೂ ಲಾಬಿ ಮಾಡೋದಕ್ಕಾಗೋದಿಲ್ಲ. ಸೊ ಪ್ರೆಷರ್ ಕುಕ್ಕರ್ ಥರ ನನ್ನಲ್ಲಿದ್ದದ್ದು ಒಳಗೆ ಕುದೀತಾ ಇದೆ. ಇದು ಯಾರನ್ನ ಮಾಡ್ತಾರೆ, ಎಲ್ಲಿ, ಯಾವಾಗ ಕರೀತಾರೆ ನನ್ನ ಅಂಥೇಳಿ. ಮತ್ತು ನನ್ನ ದೊಡ್ಡ ಬೆಂಬಲಿಗ ಸ್ನೇಹಿತರು ಯಾವ ಕಡೆಯಿಂದ ಬರ್ತಾರೆ ಸ್ಪೀಕರು ಹಾಗೆ ಅಂಥೇಳಿ ಮೀಟಿಂಗ್ಗೆ ಮಾಡ್ತಿದ್ರು. 2 ಗಂಟೆ ನಾನು ಉಚ್ಮಾಸ್ತಿಗೌಡರು ಅಂತೇಳಿ ನನ್ನ ಜೊತೆಯವರು, ಅವರು ಮಿನಿಸ್ಟರ್ ಆಗಿದ್ದರು. ಅವರು ನನ್ನ ಜೊತೆಯಲ್ಲೇ ಕೂತಿದ್ದರು. 2 ಗಂಟೆ ಆಯಿತು, 3 ಗಂಟೆ ಆಯಿತು, ಏನು ಸುದ್ದಿ ಇಲ್ಲ. ಆಮೇಲೆ 3 ಗಂಟೆ ಅಷ್ಟೊತ್ತಿಗೆ ವೀರಪ್ಪ ಮೊಯ್ಲಿಯವರನ್ನು ಮುಖ್ಯಮಂತ್ರಿ ಮಾಡಿದ್ರು ಅನ್ನೋ ಸುದ್ದಿ ಹೊರಗಡೆ ಬಂತು. ಆನಂತರ ನನಗೆ ಒಂದು ರೀತಿ ಬರಸಿಡ್ಲು ಬಡ್ದಂಗೆ ಆಯ್ತು. ಇಷ್ಟು ಜನ ನನ್ನ ಹೆಸರನ್ನು ಹೇಳಿ ಈಗ ಕೊನೆ ಗಳಿಗೆಯಲ್ಲಿ 2 ಲಕೋಟೆ ಕಳಿಸಿದರು ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ಗೆ ಅಲ್ಲಿಂದ. ಸೊ ಯಾವ ಲಕೋಟೆ ಹೊಡಿಬೇಕು ಅಂಥೇಳಿ
AB ಅಂತಲೇ ಬರೆದಿದ್ರು ಅದರಲ್ಲಿ. ಸೊ ವೀರಪ್ಪ ಮೊಯ್ಲಿ ಅಂತ ಬಂತು. ಆಗ ಸರಿ, ನನ್ನ ಪಾಟಿಗೆ ನಾನು ಸುಮ್ಮನೆ ಭಾಳ ಬೇಸರವಾಗಿ ಕೂತೆ. ಅದೇನಾಯಿತು ಅನ್ನತಕ್ಕಂಥದ್ದನ್ನು ಮುಂದಿನ 2-3 ದಿನಗಳಲ್ಲಿ ತಿಳ್ಕೊಂಡೆ. ಕರುಣಾಕರನ್ ಅಂತೇಳಿ ಕೇರಳದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಅವರು ಬಹಳ ಪ್ರಭಾವಶಾಲಿಯಾದಂಥ ಮುಖ್ಯಮಂತ್ರಿ, ಕಾಂಗ್ರೆಸ್. ಕರುಣಾಕರನ್, PV ನರಸಿಂಹರಾವ್ ಇವರೆಲ್ಲ ಬಹಳ ಆತ್ಮೀಯರು ಮತ್ತು ಸ್ನೇಹಿತರು. ಸೊ ಕರುಣಾಕರನ್ PV ನರಸಿಂಹರಾವ್ ಪ್ರಧಾನಮಂತ್ರಿ ಆಗಲಿಕ್ಕೆ ಸಹಾಯ ಮಾಡಿದ್ರು. ಅದು ನರಸಿಂಹರಾಯರ ತಲೆಯಲ್ಲಿತ್ತು. ಸೊ ಈಗ ಕರುಣಾಕರನ್ ಮಧ್ಯಪ್ರವೇಶ ಮಾಡಿ PV ನರಸಿಂಹರಾಯರಿಗೆ ಫೋನ್ ಮಾಡ್ತಾರೆ. ಹೀಗೆ ನೀವು ಬಂಗಾರಪ್ಪ ಬ್ಯಾಕ್ವರ್ಡ್ನ ತೆಗಿತಾ ಇದ್ದೀರಿ. ಬ್ಯಾಕ್ವರ್ಡ್ನ ತೆಗೆದು ನೀವು ಮೇಜರ್ ಕಮ್ಯುನಿಟಿಯವ್ರನ್ನ ಮಾಡಿದ್ರೆ ಒಂದು ಕೆಟ್ಟ ಸಂದೇಶವನ್ನು ನೀವು ಕರ್ನಾಟಕದಲ್ಲಿ ಕೊಡ್ತೀರಿ. ಅದಕ್ಕೋಸ್ಕರ ಬ್ಯಾಕ್ವರ್ಡನ್ನು ತೆಗೆದರೆ ನೀವು ಬ್ಯಾಕ್ವರ್ಡ್ ಅವ್ರನ್ನೇ ಮಾಡಬೇಕಾಗ್ತದೆ. ಆಗ ಸಂದೇಶ ಸರಿಯಾಗಿ ಹೋಗ್ತದೆ. ಅದಕ್ಕೋಸ್ಕರ ವೀರಪ್ಪ ಮೊಯ್ಲಿಯವ್ರನ್ನ ಮಾಡಿ ಅಂತೇಳಿ ಕರುಣಾಕರನ್ ನರಸಿಂಹರಾಯರಿಗೆ ಸೂಚನೆ ಮಾಡಿದ್ರು. ನರಸಿಂಹರಾಯರಿಗೆ ಕರುಣಾಕರನ್ ಮೇಲೆ ಅಗಾಧವಾದಂಥ ವಿಶ್ವಾಸ, ಪ್ರೀತಿ ಇತ್ತು. ಕಾರಣ ತಾವು ಪ್ರಧಾನಮಂತ್ರಿ ಆಗೋದಕ್ಕೆ ಅವರು ಕೂಡ ಬಹಳ ಪ್ರಮುಖರು ಹಾಗೆ ಅಂತೇಳಿ. ಸೊ ಆದ್ದರಿಂದ ವಿಧಿ ಇಲ್ಲದೆ, ನರಸಿಂಹರಾಯರಿಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಅವರು ವೀರಪ್ಪ ಮೊಯ್ಲಿಯವರ ಹೆಸರನ್ನು ಮುಖ್ಯಮಂತ್ರಿ ಹಾಗೆ ಅಂಥೇಳಿ ಸೂಚನೆ ಮಾಡಿದರು. ವೀರಪ್ಪ ಮೊಯ್ಲಿಯವರು ಮಾರನೇ ದಿವಸ ಬೆಳಗ್ಗೆ ಅಧಿಕಾರ ಸ್ವೀಕಾರ ಮಾಡಿದ್ರು. ನಾನು ಸ್ಪೀಕರಾಗಿ ಆ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಹಾಜರಾಗಿದ್ದೆ. ಸಂಪ್ರದಾಯ ಸ್ಪೀಕರ್ ಅವರು ಇರಬೇಕು ಹಾಗೆ ಅಂತೇಳಿ. ಹೀಗೆ ನನ್ನ ಮುಖ್ಯಮಂತ್ರಿತನ ನನ್ನ ಕೈಜಾರಿ ಹೋಗಲಿಕ್ಕೆ ಕರುಣಾಕರನ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.